ಎಲ್ರಿಗೂ ನಮಸ್ಕಾರ. ನಾನು ಟ್ರಾಫಿಕನ್ನು ಇಟ್ಕೊಂಡು ವಿಚಾರವನ್ನು ಇಟ್ಕೊಂಡು ಒಂದೆರಡು ಮಾತನ್ನು ಮಾತಾಡ್ತೇನೆ. ಅದರಲ್ಲಿ ಸತ್ಯಾಂಶ ಇದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಹೇಳುತ್ತಾ ನನ್ನ ಮಾತನ್ನು ಆರಂಭಿಸುತ್ತೆ. ಮೊದಲಿಗೆ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಗಂಡು ಮಕ್ಕಳಿಗೆ ಬಂತು, ಹೆಣ್ಣು ಮಕ್ಕಳಿಗೂ ಬಂತು, ಇಬ್ಬರಿಗೂ ಬರ್ತದೆ. ನಾವು ಸಣ್ಣ ಇರುವಾಗ ಮನೆಯಲ್ಲಿ ಹೆಣ್ಣು ಮಕ್ಕಳು ಲಂಗಚಾವಣಿ ಹಾಕ್ತಿದ್ರು. ಮನೆಯಲ್ಲಿರುವಾಗ ಶಾಲೆ ಹೋಗುವಾಗ ಲಂಗಚಾವಣಿಯಲ್ಲಿ ಶಾಲೆ ಹೋಗ್ತಿದ್ರು. ಮನೆ ಮನೆ ಹಳೆಯಿದ್ದಿಲ್ಲ, ಬಟ್ಟೆ ಹಾಕೊಂಡು ಬಟ್ಟೆನೇ ಇರಲಿಲ್ಲ, ಸ್ವಲ್ಪ ಇದ್ದದ್ರಲ್ಲಿ ಏನೋ ಒಂದು ಮಾಡ್ಕೊಂಡು ಬರ್ತಿದ್ರು. ತಾಯಿಯವರು ಸೀರೆಯಲ್ಲಿ ಅದೇ ಹಳೆ ಬಟ್ಟೆಗಳನ್ನು ಓಡಿಸ್ಕೊಂಡು ಏನೋ ಜೀವನ ನಡೀತಾ ಇತ್ತು. ಆ ಕಾಲದಲ್ಲೂ ಹೆಣ್ಣು ಮಕ್ಕಳು ಮಾನ ಪೂರ್ತಿಯಾಗಿ ಮುಗಿಸ್ತಿದ್ದೆ ಕಷ್ಟ ಕಾಲದಲ್ಲಿ. ಆದರೆ ಹೋಗ್ತಾ ಹೋಗ್ತಾ ಸುಮಾರು ಒಂದು 10 ವರ್ಷಗಳ ಇತ್ತೀಚೆಗೆ ಭಾರತದ ಸಂಸ್ಕೃತಿ ಸ್ವಲ್ಪ ಬದಲಾವಣೆಯನ್ನು ಬರ್ತದೆ. ಕಾರಣ ಮೊಬೈಲು, ಟಿ ವಿ, ಟೆಲಿವಿಷನ್ಗಳ ಒಂದು ಪ್ರಭಾವ ಅಂತಲೂ ಹೇಳ್ಬೋದು. ಎರಡನೇದು, ಹಿಂದೆ ಒಂದು ಮನೆಯಲ್ಲಿ ಮನೆ ತುಂಬ ಜನ, ಕೂಡು ಕುಟುಂಬ, ಒಂದು ಮನೆಯಲ್ಲಿ 5-6 ಮಕ್ಕಳು, 7-8 ಮಕ್ಕಳು ಒಟ್ಟು ಸೇರಿಕೊಂಡು ಆವಾಗ ಒಂದು ಜೀವನವೇ ಬೇರೆ, ಈಗಿನ ಜೀವನವೇ ಬೇರೆ. ಆದರೂ ಆ ಕಾಲದಲ್ಲಿ 7-8 ಮಕ್ಕಳನ್ನು ಸಾಕಿ ಬರೇ ರೈತರ ಗೆದ್ದೆಗಳಲ್ಲಿ ಭತ್ತ ಬೆಳೆದು ತೋಟ ಇದೆಲ್ಲ ಮಾಡ್ಕೊಂಡು ಕಷ್ಟಪಟ್ಟು ಮಕ್ಕಳನ್ನು ಓದಿಸಿ ಅವರನ್ನು ಸಾಕಿ ಸಲಹುತ್ತಿದ್ದರು. ಆದರೆ ಇತ್ತೀಚಿನ ಜೀವನದಲ್ಲಿ ಜೀವನ ಶೈಲಿ ಹೇಗಾಗಿದೆ ಅಂದರೆ, ಒಂದು ಸಾಕು, 2 ಬೇಕು. ಆ ಒಂದು ಸಾಕು 2 ಬೇಕಲ್ಲಿ ಇದ್ದದ್ರಲ್ಲಿ ಒಂದು, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಗಂಡ ಹೆಂಡತಿ, ಮಗು ಬೇಬಿ ಸಿಟ್ಟಿಂಗಲ್ಲಿ ಬೆಳೀತದೆ. ಅವರಿಗೆ ತಂದೆ ತಾಯಿಯವರ ಯಾವುದೇ ಆದ ಒಂದು ಇದಿರುವುದಿಲ್ಲ, ಯಾವುದು ಸಂಪರ್ಕ ಇರುವುದಿಲ್ಲ. ಎಲ್ಲ ಬೇಬಿ ಸಿಟ್ಟಿಂಗಲ್ಲೇ ಇರ್ತದೆ. ಮನೆ ಬಂದಾಗ 10 ರೂಪಾಯಿ ವಾರಕ್ಕೊಂದು ಸಲ ತಂದೆ ತಾಯಿಯರ ಒಂದು ಸಂಪರ್ಕ ಸಿಗ್ತದೆ. ಹಿಂದೆ ಹಾಗೆಲ್ಲ ಮನೆಯಲ್ಲೇ ಇರ್ತಿದ್ರು ಕುಟುಂಬ. ಸಾಯಂಕಾಲ ಆದ ಕೂಡಲೇ ಎಲ್ಲರೂ ಸೇರಿಕೊಂಡು ಭಜನೆ ಕಾರ್ಯಕ್ರಮ ಮಾಡೋದು, ಇಲ್ಲಾಂದರೆ ಏನಾದರೂ ಒಂದು ಕ್ರೀಡೆಯನ್ನು ಆಡೋದು. ಟೊಂಕದಾಟ, ಇಂಥದ್ದೆಲ್ಲ ಕೆಲವು ಗ್ರಾಮೀಣ ಕ್ರೀಡೆಗಳಿರ್ತವೆ. ಅದನ್ನು ಆಡಿಕೊಂಡು ಸಮಯವನ್ನು ಕಲಿತೀವಿ. ಈಗ ಆಟಗಳು ಕಾಣ್ತಾ ಇಲ್ಲ, ಬರೀ ಮೊಬೈಲು. ಭಕ್ತಿಗೀತೆ ಅಂತೂ ಕೇಳಲೇಬೇಡಿ. ಮುಂಚೆ ಒಂದು ಭಜನಾ ಕಾರ್ಯಕ್ರಮ ಮಾಡಿದರೆ ಅಲ್ಲಿ ಏನೋ ಊಟಕ್ಕೆ ಏನಾದ್ರು ಊಟ ತಿನ್ನಲಿಕ್ಕೆಲ್ಲ ತಿಂಡಿ ಎಲ್ಲ ಇರ್ತದಂದರೆ 500-600 ಜನ ಒಟ್ಟಾಗ್ತಿದ್ರು. ಅದೇ ಈಗ 50 ಜನ ಒಟ್ಟಾಗೋದು ಕಷ್ಟ. ಅದೇ ನೀವು ಆರ್ಕೆಸ್ಟ್ರಾ ಇಡಿ, ಸಿನಿಮಾ ಆರ್ಕೆಸ್ಟ್ರಾ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ 1000ಗಟ್ಟಲೆ ಜನ ಬರ್ತಾರೆ. ಸಣ್ಣ ಪ್ರಾಯದವರಿಂದ ಮುದುಕರ ತನಕ ಬರ್ತಾರೆ. ಅದನ್ನು ನಮ್ಮ ಟಿ ವಿ, ಮೊಬೈಲು ಇದರ ಪ್ರಭಾವ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಹಿಂದೆ ಭಜನೆ ಮಾಡಿದ್ರಿಂದ ನೆಮ್ಮದಿ ಸಿಗ್ತದೆ. ಭಜನೆ ಮಾಡಿದ್ರೆ ದೇವರು ಒಳ್ಳೇದು ಮಾಡಬೇಕು, ಭಕ್ತಿಯಿಂದ ಭಜನೆ ಮಾಡಿದರೆ ಅದರ ನೆಮ್ಮದಿಯೇ ಬೇರೆ. ಕ್ಷಣಿಕವಾದರೂ ನಾವು ಕೆಲಸಕ್ಕೆ ಹೋದಲ್ಲಿ ಏನೇ ಆದರೂ ತಲೆಯಲ್ಲಿದ್ದಂತಹ ಆಲೋಚನೆಗಳೆಲ್ಲ ಸ್ವಲ್ಪ ಸಮಯದ ಮಟ್ಟಿಗೆ ದೂರ ಆಗ್ತದೆ. ಏನು ಮೈಂಡ್ ಇಂಗ್ಲೀಷಲ್ಲಿ ಫ್ರೀ ಅಂತಾರೆ, ಸ್ವಲ್ಪ ಸಡಿಲತನ ಸಿಗ್ತದೆ.
ಇದನ್ನು ಯಾಕೆ ಹೇಳ್ಕೊಂಡು ನಾನು ಕಂಡುಕೊಂಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಶಾಲೆಯಲ್ಲಿ ಹೋಗುವಾಗ ಶಾಲೆ ಹೇಗಿತ್ತು? ಗುರುಗಳಲ್ಲಿ ಭಕ್ತಿ ಇತ್ತು. ಗುರುಗಳು ಬಂದಾಗ ಎದ್ದು ನಿಂತು ಅವರಿಗೆ ಗೌರವವನ್ನು ಕೊಡ್ತಿದ್ದೀವಿ. ನಂತರ ಅವರ ಪಾಠ ಪ್ರವಚನ ಆದಮೇಲೆ ಅವರು ಅವರಷ್ಟು ಹೋಗ್ತಿದ್ದಾರೆ. ಒಂದು ಗಾಂಭೀರ್ಯತೆ ಇರ್ತಿತ್ತು, ಹೆದರಿಕೆ ಇರ್ತಿತ್ತು. ಹೆದರಿಕೆ ಯಾಕಂದರೆ ಉಪಾಧ್ಯಾಯರಲ್ಲಿ ಬೈದರೆ ನಮ್ಮ ಮನೆಯಲ್ಲಿ ಬಂದು ಹೇಳುವಂಗಿಲ್ಲ. ಮನೆಯಲ್ಲಿ ಬಂದರೆ ಅವರು ಕೊಟ್ಟು 2 ಮೇಲೆ 4 ಮನೆಯಲ್ಲಿ ಬೀಳ್ತಾರೆ. ಆ ಥರದ ಜೀವನ ಆಗ್ತಿತ್ತು. ಅದೇ ಈಗ ಎಲ್ಲಾದರೂ ಬೈದರೆ ಇಲ್ಲಿ ಅಪ್ಪ ಸೀದಾ ಕೋರ್ಟಿಗೆ ಹೋಗ್ತು ಕಂಪ್ಲೇಂಟ್ ಕೊಡ್ತಾನೆ, ಇಲ್ಲಾದರೆ ಕೋರ್ಟಿಗೆ ಹಾಕ್ತಾರೆ. ಹಾಗಾಗಿ ಈಗಿನ ಮಕ್ಕಳಿಗೆ ಗುರುಗಳಂದ್ರೆ ಭಯ ಇಲ್ಲ, ಭಕ್ತಿ ಇಲ್ಲ. ಈಗಿನ ಗುರುಗಳು ಹಾಗೆ ಇರ್ತಾರೆ, ಆ ವಿಚಾರ ಬೇರೆ. ಹಿಂದೆ ಗುರುಗಳಂದರೆ ಗುರುಗಳ ವ್ಯಕ್ತಿತ್ವನೂ ಹಾಗೆ ಇದ್ದಿತ್ತು. ಈಗ ಇಲ್ಲ. ಈಗ ಇಲ್ಲಂದರೆ ಕಾರಣ ಏನಂತ ಹೇಳಿದ್ರೆ, ಕಷ್ಟಪಟ್ಟು ಕಲಿತವನಿಗೆ ಉದ್ಯೋಗ ಸಿಗೋದು ಕಷ್ಟ. ಅದೇ ಹಣ ಇದ್ದವನಿಗೆ ಹಣ ಕೊಟ್ಟು ಸರ್ಟಿಫಿಕೇಟ್ ತಗೊಂಡವನು ಇದು ಗೌರ್ಮೆಂಟ್ ಸರ್ಕಾರ ಶಿಕ್ಷಕರ ಒಂದು ಕೆಲಸ ಸಿಗ್ತದೆ. ಅಂಥವರಿಗೆ ವಿದ್ಯಾರ್ಥಿಗಳು ಹೇಗಿರಬೇಕು, ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಅವರು ಮಾಡೋದು ಇದ್ದನ್ನೇ. ಹಾಗಾಗಿ ಅವರು ಅದೇ ರೀತಿಯಲ್ಲಿ ಮುಂದುವರಿತಾರೆ. ಗುರು ಶಿಷ್ಯರು ಸೇರಿಕೊಂಡು ಒಂದು ಹೋಟ್ಲಿಗೆ ಚಹಾ ಎಲ್ಲ ಕುಟ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಬರುವ ರೀತಿ ವಿಚಿತ್ರವಾಗಿರ್ತದೆ. ಆವಾಗ ಗಂಡು ಮಕ್ಕಳು ಒಂದು ಬದಿಯಲ್ಲಿ, ಹೆಣ್ಣು ಮಕ್ಕಳು ಒಂದು ಬದಿಯಲ್ಲಿ ಒಂದು ಕ್ಲಾಸ್ ಸಪ್ರೇಟಾಗಿ ಕೂರಿಸ್ತಿದ್ರು. ಈಗ ಒಂದು 5 ವರ್ಷಗಳ ಇತ್ತೀಚೆಗೆ ಅದರ ಅವಶ್ಯಕತೆ ಇಲ್ಲ, ಒಟ್ಟೊಟ್ಟಿಗೆ ಕೂತ್ಕೊಳ್ತಾರೆ. ಏನು ಭೇದ ಭಾವ ಏನಿಲ್ಲ. ಎಲ್ಲ ವಿಚಾರದಲ್ಲೂ ಅಷ್ಟೇ, ಓದೋದ್ರಲ್ಲಾಗಲಿ ಆಟೋಟ ಸ್ಪರ್ಧೆಯಲ್ಲಿ ಎಲ್ಲದರಲ್ಲೂ ಅಷ್ಟೇ. ಆಗ ವಿನಯತೆ ನ್ಯಾಯತೆ, ಈಗ ಅದೇನಿಲ್ಲ. ಇತ್ತೀಚೆಗೆ ನೋಡ್ತಾ ಇರ್ಬೋದು ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲೆಲ್ಲ ಫಸ್ಟ್ ಇಯರಲ್ಲಿ ಕಲಿತಿರುವ ಮಕ್ಕಳಿಗೆ ವಿದ್ಯಾರ್ಥಿ ಹಾಗೂ ಟೀಚರಿಗೆ ಲವ್, ಪ್ರೇಮ ಫೈಲರ್ ಆಗಿ ವಿದ್ಯಾರ್ಥಿ ಆತ್ಮಹತ್ಯೆ. ಮುಂಚೆ ಎಲ್ಲದು ಇರಲಿಲ್ಲ. ಎಲ್ಲಿವರೆಗೆ ಶಿಕ್ಷಣವನ್ನು ನಿಂತಿದೆ ಅಂತೇಳಿ ನೀವೇ ಆಲೋಚನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ. ಇನ್ನು ಮಕ್ಕಳು ಶಾಲೆಯಿಂದ ಮನೆ ಬಂದಾಗ ವಿಚಾರಿಸಿಕೊಳ್ಳೋ ತಂದೆ ತಾಯಿ ಪುರ್ಸೊತ್ತಿರುವುದಿಲ್ಲ. ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಮನೆಯಲ್ಲಂತೂ ಅಡುಗೆ ಆಗೋದಿಲ್ಲ, ಏನಿದ್ರು ಹೋಟ್ಲಲ್ಲಿ. ಮುಂಚೆ ಹಾಗೆಲ್ಲ ಮನೆಯಲ್ಲೇ ಕಲ್ಲಲ್ಲಿ ಕಡಿದು ದೋಸೆ, ಇಡ್ಲಿ, ಆಮೇಲೆ ದವಸ ಧಾನ್ಯಗಳನ್ನು ಬೇಯಿಸಿಕೊಡ್ತಿದ್ರು. ಹಸಿರು ಕಾಳು ಅದನ್ನು ಒಳ್ಳೆ ಮಾಡಿ ಒಗ್ಗರಣೆ ಹಾಕಿ ಬೇಯಿಸಿ ಒಗ್ಗರಣೆ ಹಾಕ್ತಿದ್ರು. ನಂತರ ಕಲ್ಲಲ್ಲಿ ಜಿಜ್ಜಿ ಅದನ್ನು ತಿಂತಿದ್ರು. ಅದಕ್ಕಿರುವ ರುಚಿಯೇ ಬೇರೆ. ಈಗ ಅದೆಲ್ಲ ಆಗೋದಿಲ್ಲ. ಈಗ ಏನಾದರೂ ಪಿಜ್ಜಾ, ಬರ್ಗರು, ಬಜ್ಜಾ ಗಿಜ್ಜಾ ಅಂಥೇಳಿ ಆಗೋಗಿದೆ. ಯಾಕಂದರೆ ಮನೇಲಿ ತಿಂಡಿ ಮಾಡೋದಿಲ್ಲ, ಹೋಟ್ಲಿಂದಲೇ ಬರುವುದು. ಏನಿದ್ರು ಹೋಟ್ಲಿಂದ. ಹಾಗಾಗಿ ಈಗ ರೋಗಗಳು ಜಾಸ್ತಿ. ಮುಂಚೆ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಆಯುರ್ವೇದಿಕ ಮದ್ದುಗಳು ಅದಕ್ಕೆ ಹೊಂದಿಕೊಂಡು ಹೋಗ್ತಿದ್ದವು. ಈಗ ಹೊರಗಿನಿಂದ ತಂದು ತಿನ್ನೋದ್ರಿಂದ ಆಯುರ್ವೇದಿಕಗಳು ಆಗುವುದಿಲ್ಲ. ಅಂದರೆ ಈಗಿನವರಿಗೆ ತಿಂದ ಕೂಡಲೇ ಅಂಡಾಶು ಹೋಗಬೇಕು, ಆ ಥರ ಗುಣ ಆಗಬೇಕು. ಆಯುರ್ವೇದಿಕ ಹಾಗಲ್ಲ, ಅದು ಹಗುರವಾಗಿ ಗುಣಪಡಿಸುವಂಥದ್ದು, ಆರೋಗ್ಯಕ್ಕೆ ಯಾವುದೇ ಹಾನಿಕಾರ ಇರುವುದಿಲ್ಲ. ಹಾಗಾಗಿ ಈಗಿನ ಮಕ್ಕಳಲ್ಲಿ ಆಯುಷ್ಯ ಅಂದರೆ ಬದುಕುವ ಒಂದು ವರ್ಷಗಳು ಕಮ್ಮಿ ಆಗ್ತಾ ಬರ್ತಿದ್ದಾರೆ. ನೀವೀಗ ಬೇಕಾದ್ರೆ ನೋಡ್ಬೋದು, ಹಳೆಯರಿದ್ರೆ 70, 80, 90 ವರ್ಷದ ಮುದುಕರ
ಒಂದು ಉಲ್ಲಾಸ ಉತ್ಸಾಹವನ್ನು ನೋಡಿ ಈಗಿನ 18-20 ವರ್ಷ ಮಕ್ಕಳ ಉತ್ಸಾಹವನ್ನು ನೋಡಿ ಕಂಪೇರ್ ಮಾಡಿ, ಆವಾಗಲೇ ಗೊತ್ತಾಗುತ್ತೆ ಆವಾಗದ ಆಹಾರ ಪದ್ಧತಿಯ ಒಂದು ಶಕ್ತಿ ಹೇಗಿತ್ತು, ಈಗದ ಆಹಾರ ಪದ್ಧತಿಯ ಶಕ್ತಿ ಹೇಗಿದೆ ಎಂಬುದನ್ನು ನಾವು ಕಂಡುಕೊಳ್ಳಬಹುದು. ಆವಾಗ ನಮ್ಮ ತಾಯಂದಿರೊಳ ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ರು. 5 ಗಂಟೆಗೆದ್ದು ಹೊರಗೆ ಅಂಗಣದಲ್ಲಿ ನೀರು ಹಾಕಿ ಗುಡಿಸಿ, ಸೆಗಣಿ ಹಾಕಿ ಗುಡಿಸಿ, ಮತ್ತೆ ಒಳಗೆ ಮನೆಯಲ್ಲಿ ಸ್ನಾನ ಮಾಡಿ ಬಂದು ಎಲೆ ಎಲ್ಲ ಒರೆಸಿ, ದೇವರ ಕೋಣೆ ಎಲ್ಲ ಒರೆಸಿ, ರಂಗೋಲಿ ಎಲ್ಲ ಒರೆಸಿ, ರಂಗೋಲಿ ಎಲ್ಲ ಬಿಡಿಸಿ, ಒಳ್ಳೆಯ ಒಂದು ಎದ್ದ ಕೂಡಲೇ ನಮಗೆ ಒಳ್ಳೆಯ ವಾತಾವರಣ ಸಿಗ್ತಿತ್ತು. ಈಗ ಕಸ ಗುಡಿಸೋದು ಬೀರಿ 7, 8, 9 ಗಂಟೆ 7 ಗಂಟೆಗೆ. ಯಾಕಂದರೆ ತಿಂಡಿ ಎಲ್ಲ ಹೊರಗಿಂದ ಬರ್ತದೆ, ಮನೆಯಲ್ಲಿ ಮಾಡೋ ಅವಶ್ಯಕತೆಯೇ ಇಲ್ಲ. ಆಗ ಕಷ್ಟಪಡ್ತಿದ್ರು, ಹಾಗಾಗಿ ಆರೋಗ್ಯ ಗಟ್ಟಿಮುಟ್ಟಾಗಿತ್ತು. ಈಗಿನವ್ರು ಕಷ್ಟಪಡೋದಿಲ್ಲ. ಮುಂಚೆ ಎಲ್ಲ ಶಾಲೆ ಹೋಗುವಾಗ ನಡ್ಕೊಂಡೆಲ್ಲ ಹೋಗ್ತಿದ್ರು, ಈಗ ಯಾರು ಹೋಗ್ತಾರೆ? ಗಾಡಿಯಲ್ಲಿ. ಅವ 12ನೇ ಕ್ಲಾಸ್ ಹೋಗುವಾಗ ಅವನಿಗೆ ಬೆನ್ನು ನೋವು ಶುರು ಆಗ್ತದೆ, ಗಾಡಿಯಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಿದ್ರೆ. ನಾವು ಹೋಗುವಾಗ 6-7 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತದೆ. ಈಗ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗೋದಕ್ಕೂ ನಮಗೆ ಸೈಕಲ್ ಗಾಡಿ ಬೇಕು, ನಡ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. 40-50 ವರ್ಷದಲ್ಲೇ ಸೊಂಟ ನೋವು, ಬೆನ್ನು ನೋವು, ಕಾಲು ಗಂಟು ನೋವು, ಇಂಥದ್ದೆಲ್ಲ ರೋಗಗಳು ಉಂಟಾಗುತ್ತೆ. ಕಾರಣ ಏಕೆಂದರೆ ಪೌಷ್ಟಿಕಾಂಶದ ಆಹಾರಗಳು ನಮಗೆ ಸಿಗ್ತಾ ಇಲ್ಲ. ಮನೆಯಲ್ಲಿ ನಾವು ಆಹಾರವನ್ನು ಮಾಡಿ ಬೇಯಿಸಿಕೊಂಡು ತಿನ್ನುವುದಿಲ್ಲ, ಹೊರಗಿನ ತಿಂದ್ರಿಂದ ಹಾಗೆ ಆಗುತ್ತೆ. ಇದರಲ್ಲಿ ಸತ್ಯಾಂಶ ಇದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನ್ನೊಂದು ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ.